ಗೈಸ್ ನೀವೆಲ್ಲ ಬೇಜಾರು ಮಾಡಿಕೊಳ್ಬೇಡಿ, ನಾನು ವ್ಲಾಗ್ ಹಾಕಲಿಲ್ಲ ಅಂತ. ಆದರೆ ಎಂತ ಮಾಡೋದು ಹೇಳಿ, ಅಲ್ಲಿ ಯಾರು ಬಂದರು ಅಷ್ಟಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ. ಮತ್ತೆಂತೆಲ್ಲ ಶಾಲೆಯಿಂದ ಬಂದದ್ದು ಎಷ್ಟು ತುಂಬ ಸುಸ್ತಾಗಿದೆ. 2 ಪೀರಿಯಡ್ ಪಿ ಟಿ ಇತ್ತು ಇವತ್ತು. ಬಿಂದಾಸ್ ಚಂದ ಆಡಿದ್ವಿ. ತಲೆದು ತಿರುಗ್ತೊಂಡು ಬೆಳಿಗ್ಗೆ ಅರ್ಧ ರೊಟ್ಟಿಯಲ್ಲಿ ಮಾಡಿ. ಆಫ್ಟರ್ ಸೋ ಮೆನಿ ಮಂತ್ಸ್ ನಾನು ಚಾಕ್ಲೇಟ್ ತಿಂತಿರೋದು. ಒಂದು 4-5 ಆಯ್ತಾ ಅಂತ. ಎಂತ 4-5 ಮತ್ತೆ ಚೌಕಿ ತಿಂದದ್ದು ಲಾಸ್ಟ್ ಟೈಮ್. ತಿಂತೇನೆ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೇವಂದರೆ, ನಿಮಗೆ ಸಿಗ್ಮಾ ಬಾಯ್ ಗೊತ್ತುಂಟಲ್ಲ, ಮನನವರ ಮನೆ ಕ್ಲೀನಕ್ಕಿಂತ ಮುಂಚೆ ಒಂದು ಮಾಡ್ತಾರೆ ನೋಡಿ ಕುಟ್ಟಿ ಪೂಜೆ, ಅದಕ್ಕೆ ಹೋಗ್ತಿದ್ದಾವೆ. ಮತ್ತು ಇನ್ನೊಂದು ಎಂಥ ವಿಷಯ ಅಂದರೆ, ನಮ್ಮ ಮನೆಗೆ ಹೊಸ ನಾಯಿ ತಂದಿದ್ದಾರೆ, ತೋರಿಸ್ತಾರೆ ಬನ್ನಿ. ಟಡಾ ನೋಡಿ ಅಂದೆ ನಮ್ಮ ನಾಯಿ ಬಬ್ಳಿ ಓ ಬಬ್ಳಿ, ಅದು ನೋಡಿ ಉಸು ಎಲ್ಲ ಮಾಡಿ ಇಲ್ಲಿ ಗಲೀಜಿ ಮಾಡಿ ಇಟ್ಟಿದೆ. ಬಬ್ಳಿ ಕುഞ്ഞി ಮತ್ತೆ ಇನ್ನೊಬ್ಬ ಇದ್ದಾನೆ ಬಪ್ಪ ಅಂತ, ನೋಡಿ ಅಂತೆ. ಹ್ಯಾಂಡ್ಶೇಕ್ ಎಲ್ಲ ಕೊಡಿ, ಗೊತ್ತಿಲ್ಲ ಅವನಿಗೆ. ಈಗ ಹ್ಯಾಂಡ್ಶೇಕ್ ಕೊಡು ಹ್ಯಾಂಡ್ಶೇಕ್. ಕುഞ്ഞು ಇದು ನೋಡಿ ಅಂತೆ, ಭಾರಿ ಜೋರಿದ್ದಾಳೆ. ಇದು ಹುಡುಗಿ, ಇದು ಹುಡುಗ. ಫ್ರೆಂಡ್ಸ್, ನಮ್ಮ ಹೊಸ ನಾಯಿಯ ಹೊಟ್ಟೆಯನ್ನು ಒಂದ್ಸತಿ ನೋಡಿ ಅಂತೆ, ಯಾವ ನಮೂನಿ ತಿಂದಿದ್ದಾನೆ ಅಂತ. ಬಬ್ಳು ನೋಡಿ ಅಂತೆ, ಬಕಸ್ರನ್ನಾಗೆ ಮಾಡುದು. ಬಬ್ಲಿ ಪೊನ್ನು ಮಾರೆ, ಎಂತ ಅವಸ್ಥೆಯ. ಬಕಸೂರಿಯ ಹಾಗೆ ಮಾಡುದು ಅವಳು. ಹಾಕೊಡ್ಸಿ ಮಣ್ಣು ವಾ ಕಿಚ್ಚಿನ ಕುನ್ನಿ. ಇನ್ನೊಬ್ಬ ಗೋಣ ಬಂದ ನೋಡಿ ಅಂತೆ, ಇವನೇ ಗೋಣ. ನಾನು ನಿಮಗೆ ಆಗ ತೋರಿಸಿದೆಲ್ಲ ಫ್ರೆಂಡ್ಸ್, ಇವನೇ. ನಾಯಗೊಂದು ರಂಜಾಪುನ ಬತ್ತದ ಕಂಕಣೆ ಪೂರ್ಣ. ಯಾಕುರ್ಚಿಯ ಹಾಕುದೆ ಮತ್ತೆ ಎಂತ ನೋಡು, ಚೋಳಿಯಲ್ಲಿ ಹೋಗಿದೆ ಬೆನ್ನಿದು ಹೇಳು ಕಚ್ಚಿ. ಮತ್ತೆ ಮಣ್ಣು ತಿನ್ನೋದು ದುರಭ್ಯಾಸ. ನೋಡ, ನಮ್ದು ಸ್ವಲ್ಪ ಬರೀ ನಾಯಿ ಕಾಣ್ತಾ ಉಂಟು ಇಲ್ಲಿ. ಇದು ನಮ್ಮ ಮನೆದು ದೊಡ್ಡ ನಾಯಿ, ಇಷ್ಟು ದಿವಸ ಮಿಸ್ಸಿಂಗ್ ಆಗಿತ್ತು. ಅದು ಹಾಸ್ಟೆಲಲ್ಲಿ ಬೊಗಳಿಕೊಂಡಿತ್ತು, ಇಲ್ಲ ಸಡನ್ ಆಗಿ ಇವಾಗ ಬಂದದು. ಇದು ನಮ್ಮ ಮನೆ ಚಿಕ್ಕ ನಾಯಿ. ಹೌದು, ಆ್ಯಕ್ಚುಲಿ ನಾಯಿ ಅಂದರೆ ಒಳ್ಳೇದೇ. ಆ್ಯಕ್ಚುಲಿ ಯಾಕಂದ್ರೆ ನಾಯಿಗಾದ್ರೂ ನಿಯತ್ತುಂಟು. ಸೊ ಅದಕ್ಕೆ ನನಗೆ ನಾಯಿ ಅಂತ ನಾನು ಹೇಳಿದೆ ನನಗೆ ಎಂತ ಅನಿಸೋದಿಲ್ಲ. ಹಾಗಂತ ನೀವು ಕಮೆಂಟ್ ಹಾಕಬೇಡಿ. ಹೌದು, ಏನೆಲ್ಲ ಹಾಕಬೇಡಿ. ನಮ್ಮವ್ರಿಗೆ ನಾವು ಹೇಳ್ಕೊಂಡ್ರೆ ಓಕೆ. ಅವು ಉರ್ಚುಜಿನಿ ಪಾಡೋಡು ಮಾರೆ ಆ ನಮ್ಮನೆ ಪೇನ್ ಆತು ಕೂಡ ಉಚ್ಚಿಂದ ಪೇನ್ ಮಾಡ್ದಲ್ಲ ಮುಂದೆ ಮಾಡ್ದಲ್ಲ ಕೊಡಲ್ಲ ಪೌಡರ್. ಯಾಕಂದ್ರೆ ದೊಡ್ಡ ನಾಯಿ ಬಂದಿದೆ ನಮ್ಮ ಮನೆಗೆ. ನನಗೆ ಏನಾಗಿದೆ ಅಂದ್ ಪೋಯ್ ಬನ್ನೊಂದಿಲ್ಲ ಅಪ್ಪನೆಲ್ಲ ಬ್ಯಾಂಡ್ ಮಾಡ್ತಿದ್ದೀರಿ ಫ್ರೆಂಡ್ಸ್. ನಾವೀಗ ಹೊರಟ್ವಿ. ಅಂದ್ರೆ ಪ್ರಾಪ್ತಿ ಅವಳು ವಿಷ್ಕೇರದ್ದು ಲಿಪ್ ಬಾಮ್ ಹಾಕ್ತಾಳೆ. ಲಿಪ್ ಬಾಮ್ ನಾನು ದಿಯಾ ಅಂತ ಒಬ್ಳು ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಹೇಳಿದ್ಲು .in ಕೀದ್ ಹಾಕೋ ಚಂದ ಉಂಟುಂತ. ಹಾಗೆ ನನ್ನ ಕೈಲಿ ಆರ್ಡರ್ ಎಲ್ಲ ಮಾಡಿಸಿದ್ಲು. ಹಾಗೆ ಅದೀಗ ಹೇಗೆ ಉಂಟು ಅಂತ ನೋಡು ಫ್ರೆಂಡ್ಸ್, ಬನ್ನಿ ತೋರ್ಸು. ಓಪನ್ ಮಾಡುದಲ್ಲ, ಲಗಡಿತದೆ ಉಂಟು ನೋಡ್ಲಿಕ್ಕೆ ಗೈಸ್. ಸಕ್ಕತ್ತುಂಟು ಪ್ಯಾಕೇಜ್. ಅವಳೇ ಈ ಕಲರ್ ಹೇಳಿದ್ದು, ಈಗ ಆಗದಿದ್ರೆ ಅವಳಿಗೆ ಕೊಡುದು ಅಷ್ಟೇ. ಇಷ್ಟು ಸಡ ಲಿಪ್ಸ್ ಅಲ್ಲಿ ಆಲ್ರೆಡಿ ಉಂಟಲ್ಲ, ನಾನು ಹಾಕ್ತೇನೆ. ಚಂದ ಉಂಟು. ಕಾಣ್ತಾನೆ ಅಲ್ಲ ಈಗ ಪಿಗ್ಮೆಂಟೆಡ್ ಚಂದ ಉಂಟು. ಈ ಲಿಟ್ರಲಿ ಉಲ್ಟಾ ಮಾಡಿಕೊಳ್ಳೋಣ.
ಸೊ ಅಲ್ಲಂತೂ ತುಂಬ ಚಂದ ತಿನ್ನುವಂತಾನೆ ಆಗ್ತದೆ. ನಿಮಗೆ ಸಹ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ. ದಿಯಾನಿಗೆ ಥ್ಯಾಂಕ್ಸ್ ಫಾರ್ ಸಜೆಷನ್. ಈಗ ನಾವು ನಮ್ಮ ಸ್ನಾಕ್ಸ್ ತಿನ್ನೋಣ ಗೈಸ್. ಚೆನ್ನಾಗಿದೆ ಮನೆ ನೋಡಿ ಬಂದು ಮಾಡೋದೆಂತ ಇಲ್ಲ ಆಯ್ತಾ ಫ್ರೆಂಡ್ಸ್. ಇಲ್ಲಿ ಮಿರರ್ ಹುಡುಕಿಕೊಂಡು ಕೂತದ್ದು ನಾವು ಅಷ್ಟೇ. ಇಲ್ಲಿ ಸಹ ಮಿರರ್ ಇರಲಿಲ್ಲ, ಸೊ ಇಲ್ಲಿ ಟಾಯ್ಲೆಟ್ ಅಲ್ಲಿ ಸಿಕ್ಕಿತ್ತು. ಫೋನ್ ಮಾತ್ರ ಹ್ಯಾಂಗ್ ಆಗ್ತಾ ಉಂಟು. ಹಾ ಭಾರಿ ಚಂದ ಆಡ್ತಾಳೆ ಕಾಪಿರೈಟ್ಸ್ ಬೀಳಿಗೆ. ನಿಮಗೆ ಮನೆಯನ್ನು ನಾವು ಈಗ ತೋರಿಸೋದಿಲ್ಲ ಆಯ್ತಾ ಫ್ರೆಂಡ್ಸ್, ಮನೆ ಕ್ಲಿಯರ್ ಆದ್ಮೇಲೆ ತೋರಿಸುವ. ಈಗ ಮನೆಯ ಯಜಮಾನ ನನ್ನ ಫೋನ್ ಎಲ್ಲ ಹೋಗಿದೆ ಮಾರೆ. ಆನ್ ಆಗ್ಲಿಲ್ಲ ಈಗ. ಹೈ ಮಾಡು, ಹೈ ಹೈ ಮಾಡು. ನಾನು ಬಿಕ್ಕಿ ಅಂತ ಹೇಳು. ಬಿಕ್ಕಿ ದ ಬಾಸ್. ಪಾಶ್ ಆಗಿ ಬಂದದ್ದು ಲಾಸ್ಟ್. ಗೊತ್ತಿಲ್ಲ, ಲಾಸ್ಟ್ ಇದು ಛೋಟಾ ಹುಳ್ಳಿ. ಯು ಡೋಂಟ್ ಕಮ್, ಓನ್ಲಿ ವಿ ಟು. ಹೇಳದೆ ಮನೆ ಪಾಶ್ ಆಗಿ ರೆಡಿ ಆಗಿದ್ದಾಳೆ, ಅದೇ ನನಗೆ ರೆಡಿ ಆದಾಗೆ. ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು? ಡಾಕ್ಟರ್ ಎಂತ ಗೊತ್ತಿಲ್ಲ, ಇಲ್ಲಿ ತೋರಿಸ್ತೇನೆ ನಾನು. ಇವಳು ನಮ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್. ಇವಳು ಯಾರಿಗಾದ್ರೂ ಕಾಲು ಹೊತ್ತಿಸ್ಕೊಳ್ಳಿಕ್ಕಿದ್ರೆ ಇವಳ ಹತ್ರ ಬನ್ನಿ. ಮಸಾಜ್ ಮಾಡ್ಲಿಕ್ಕೆ, ಕಾಲನ್ನು ಸರಿ ಮಾಡ್ಲಿಕ್ಕೆ ಅಷ್ಟೇ ತಿರುಗಿಸಿ ಕಟ್ ಮಾಡು. ನೀನ್ ಬೋನ ಪುನವ ಬೋನ್ ಸ್ಪೆಷಲ್ ಬೋನಾ? ಕಾಣ್ತಾ ಉಂಟು ಮೊಬೈಲಲ್ಲಿ. ಈಗ ಸಿಂಚನ ಎಲ್ಲ ಬ್ಯಾಕೇ ಬರೋದು, ಎದುರು ಬರೋದಿಲ್ಲ, ಆಚೆ ಹೋಗ್ಬೇಕಷ್ಟೇ. ಗೋಪೂಜೆ ಗೈಸ್, ಗೋಪೂಜೆ. ನಿನ್ನ ಮುಖ ಸಹ ಕಾಣಲಿಲ್ಲ. ಇವ ನಮ್ಮ ಅಣ್ಣ ಬಡ್ಡಾಗಿದ್ದ, ಈಗ ಸಫರ್ ಆಗ್ತಿದ್ದಾನೆ, ಡಯಟ್ ಮಾಡುದು. ಆಯ್ತಲ್ಲ, ಹೋಗುವಲ್ಲ. ಬಾಯ್ ಮಾಡು. ಸೊ ಗಾಯ್ಸ್, ಇವಾಗ ನಾವು ನಮ್ಮ ನಾಯಿಗಳನ್ನೆಲ್ಲ ಸ್ನಾನ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೇವೆ. ಬಬ್ಲಿ ಎಲ್ಲಿದ್ದಾಳೆ? ಬಬ್ಲಿ ನಮ್ಮ ಬಬ್ಲಿ, ಇವಳನ್ನೀಗ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಇವಾಗ ಬಪ್ಪ ನಾನು ಕೂಡ ಸ್ನಾನ ಮಾಡಬೇಕು. ದೊಡ್ಡ ನಾಯಿ ಬಪ್ಪ ಹೇಳು ಹೇಳು. ಈ ನಾಯಿ ಉಂಟಲ್ಲ ಗೈಸ್, ಇಡೀ ದಿವಸ ಮಲ್ಗುದು ಮಾತ್ರ ಇರೋದು, ಅದಕ್ಕೆ ಮತ್ತೆ ಎಂತ ಸಹ ಕೆಲಸ ಇಲ್ಲ. ಬೆಕ್ಕಿನ ಥರ ಮಾಡ್ತದೆ ನಾಯಿ ಆದರೂ ಸಹ. ಬಾ ಬಾ ಬಾ. ಸೊ ನಾವು ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗುದು ಅಂತ ಅದಕ್ಕೆ ಅದು ಈ ಥರ ಆಡ್ದು. ಸೊ ನಾವೀಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಬೆಳಿಗ್ಗೆಯಿಂದ ಬಟ್ಟೆ ಹೋಗಿತ್ತು ಉಂಟು, ಆದರೆ ಅದು ಇನ್ನೂ ಸಹ ಬಟ್ಟೆ ಹೋಗ್ದಾಗ್ಲಿಲ್ಲ. ಕೋಟ್ ತೊಳಿತಿದ್ದಾನೆ. ನಾಳೆ ನಮಗೆ ಲ್ಯಾಬ್ ಎಕ್ಸಾಮ್ಸ್ ಉಂಟು, ಹಾಗೆ ಟೆಸ್ಟ್ ಟ್ಯೂಬ್ ಸಹ ತೊಳೆಯುವುದು. ಈ ನಮಗೆ ಟೆಸ್ಟ್ ಟ್ಯೂಬ್ ತೊಳೆದು ನೋಡಿ. ಮತ್ತೆ ಇಲ್ಲದ್ರೆ ಅದರಲ್ಲಿ ಎರರ್ ಬರ್ತದೆ, ಮತ್ತು ನಮಗೆ ರಿಸಲ್ಟ್ ಎಲ್ಲ ರಾಂಗ್ ಸಿಗ್ತದೆ. ಹಾಗೆ ಸರ್ ಹೇಳಿದರು ಸ್ವಲ್ಪ ಡೈಲ್ಯೂಟ್ ಮಾಡಿ ತೊಳೀರಿ ಚೆಂದ ಮಾಡಿ ಅಂತ. ಹಾಗಿದೆ ಅಂತ ಹೇಳಿದ್ದು ನೋಡಿ. ಪುರ್ಸತ್ತೆಲ್ಲ ಮತ್ತೆ ಎಲ್ಲಿಂದ ಬ್ಲಾಗ್ ಮಾಡೋದು ಬೇಕೆ. ಹಾಗೆ ನಾಳೆ ಎಕ್ಸಾಮ್ ಸ್ಟಾರ್ಟಿಂಗ್ ವಾಪಸ್ಸಾಗಿ, ಇದು ಮಾಡಲ್ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗೆ ಮಧ್ಯದಲ್ಲಿ ಒಂದು ಮನನ ಕುಟಿ ಪೂಜೆ ಇದ್ದದಿಂದ ಒಂದು ಬ್ಲಾಗ್ ಆಯಿತು. ಹಾಗೆ ಫ್ರೆಂಡ್ಸ್, ಮತ್ತು ನಮ್ಮ ಮನೆಗೆ ಹೊಸ ದನದಂದಿಯಲ್ಲಿ ತೋರಿಸ್ತಾನೆ ಇಲ್ಲಿ. ಇದೆಲ್ಲ ಮಲ್ಲಿಗೆ ಗಿಡಗಳು, ನಮ್ಮ ಹೂವಿನ ಗಿಡಗಳೆಲ್ಲ ನೋಡಿ. ಇವಳೆ ಅಂಬಾ ಅಂಬಾ ಕಾಣೋದಿಲ್ಲ ಫ್ರೆಂಡ್ಸ್, ಅದು ಅದರ ಬಾಲ ತಿನ್ನೋದ್ರಲ್ಲಿ ಬಿಸಿ ಉಂಟು. ಕಾಂಕರ ನೋಡಿ, ತಂದಾಗಿದೆ ಅಷ್ಟೇ, ಸುರು ಸಾಯ್ತು ಅದಕ್ಕೆಲ್ಲ ರೋಗಗಳು. ಮೆಲ್ಲ 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 ಮೆಲ್ಲ.
ಚಪಾತಿ ನಾವು ನೋಡ ನಾನು ನೀರು ಹೋಯ್ತಾ ನೀ ತೊಳಿ ಬೇಡ ನಾನು ಹಿಡ್ಕೊಳ್ಬೇಕಾ ಮತ್ತೆ ಇಲ್ಲ ನೀ ಎಂತ ಸಾಣ ಬೇಡ ಹಾಂ ಅಕ್ಕ ಪ್ರಾಪ್ತಿನಲ್ಲಿ ದುರ್ಬುದ್ಧಿ ಕಲ್ಪನೆ ಅದು ಗೊತ್ತಾಣದ ಏನಾಯ್ತು ದುರ್ಬುದ್ಧಿ ಕಲ್ತದೆ ಐತೆ ಅಲ್ಲ ಪರ್ನೀರು ಏಯ್ ಹಾಗೆ ಮುಕ್ಕಿಸಬೇಡ ನಾವು ಉಂತು ನಲ್ಲ ಮಿನಿ ಉಂತುಜಿ ಟ್ಯಾಪುಡು ಮೀ ಬಾಡಿಗೆ ಮೀ ಪದನೋ ರಾಣ್ಲ ಮುಜಿನೇ ಸಾಣ ರಾಣಿ ವಾರಕ್ಕೊಮ್ಮೆ ಮೀಸೆ ಬಬ್ಳೆ ಸ್ಟ್ಯಾಂಡ್ ಅಪ್ ಬಬ್ಳಿ ಕರೆಕ್ಟ್ಲಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಇಲ್ಲ ಎಂತ ಮಾಡೋದು ಅಲ್ಲಿ ಆನ ಬೊಬ್ಬೆ ಆಗ್ತದೆ ಬೇಡ ಅದಕ್ಕೆ ಹೆದರಿಕೆ ಆಗ್ಬೋದು ಈಗ ನೀನು ಎಂಥದ್ದು ಮಾಡ್ತಿದ್ದಿದ್ದಕ್ಕೆ ಅಂತ ಒಳ್ಳೆ ನಾಯಿ ಅವ ಕಣ್ಣು ಮುಟ್ಟಿತವನಿಗೆ ಅಷ್ಟೇ ನಿಂತಲ್ಲಿ ನಿಂತುಕೊಂಡು ಸ್ನಾನ ಮಾಡ್ತಾನೆ ನನಗೆ ನಾ ಎಂತ ಹೇಳಿದೆ ನನಗೆ ಗೊತ್ತಿಲ್ಲ ಗೈಸ್ ಎಂಥದ್ದು ಒಳ್ಳೆ ನಾಯಿ ಅಂದರೆ ಎಂತ ಅಂದರೆ ಡಿಸಿಪ್ಲಿನ್ಡ್ ಹೌದು ಕೂರ್ತಾನೆ ಕಳ್ಳುವನಾಗೆ ಮಾಡ್ತಿದ್ದಾನೆ ಮಾತ್ರ ಅಲ್ಲೂ ಉಂಡು ಪಾಟೆ ಅಂದ ಮುಖ ತೋರಿಸ್ತದೆ ಅಂತ ತೊಳಿ ಅಂತ ಅಂದು ಬಿರಿಯಾನಿ ಅದನ್ನು ಸಾರಿ ಅರ್ಧ ಮಾಡಿ ನನಗೆ ವೆಜ್ ಬಿರಿಯಾನಿ ಸೊ ಫ್ರೆಂಡ್ಸ್ ಎಲ್ಲರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ 108 ಸುತ್ತು ಹಾಕಿ ಶಿವಂದು ನಮಗೆ ಒಳ್ಳೇದಾಗ್ತದೆ. ನಮಗೆ ಆಗ್ತಿಲ್ಲ ಫ್ರೆಂಡ್ಸ್ ಹಾಕ್ಲಿಕ್ಕೆ, ಹಾಗೆ ಹೋಗ್ಲಿಲ್ಲ. ಹೌದು, ಹಾಗೆ ಕತೆ. ಎಲ್ಲರೂ ನಾವು ಹೋಗ್ತಿದ್ವಿ, ಲಾಸ್ಟ್ ಟೈಮ್ಸ್ ಹೋಗಿದ್ವಿ, ಸತಿ ಹೋಗ್ಬೇಕಿತ್ತು, ಅದೇ ಆಗ್ಲಿಲ್ಲ ಹೋಗ್ಲಿಕ್ಕೆ. ಇಲ್ಲ